ಅವರೆಲ್ಲ ದೇವರ ಮಕ್ಕಳು. ಜಗತ್ತನ್ನೇ ಕಾಣದ ತಮ್ಮದಲ್ಲದ ತಪ್ಪಿಗೆ ಈ ಲೋಕವನ್ನೇ ಅರಿಯಲಾಗದ ಮುಗ್ಧರು. ಆದರೆ ಕಣ್ಣು ಕಾಣದಿದ್ರೇನಂತೆ, ತಮ್ಮ ಒಳಗಣ್ಣಿನಿಂದ ಜಗತ್ತು ಗೆಲ್ತೀವಿ ಅನ್ನೋ ಹುಮ್ಮಸ್ಸು, ಉತ್ಸಾಹ. ಅವರಿಗಾಗಿಯೇ ಬೆಂಗಳೂರಿನಲ್ಲಿ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿತ್ತು. ಅಂಧರ ಸಾಹಿತ್ಯ ಸಮ್ಮೇಳನ ಹೇಗಿತ್ತು? ಅಲ್ಲಿ ಏನೇನು ವಿಚಾರಗೋಷ್ಠಿಗಳು ನಡೆದವು? ಕಣ್ಣೇ ಕಾಣದವರ ಒಳಗಣ್ಣ ನೋಟಗಳು ಹೇಗಿದ್ವು ಅನ್ನೋದನ್ನ ನಾವು ನಿಮಗೆ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಅಂಧರ ಬಾಳು ಬೆಳಗಿದ ಸಾಹಿತ್ಯ ಸಮ್ಮೇಳನ. ದೇವರ ಮಕ್ಕಳ ಸಾಹಿತ್ಯ ಸಮ್ಮೇಳನದಲ್ಲಿ ಸಾಹಿತ್ಯ ಸಂಸ್ಕೃತಿಯ ಅನಾವರಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂಬ ಜಯಘೋಷ. ಕುವೆಂಪು ಫೋಟೋ, ಮಕ್ಕಳಿಗೆ ಮಾಲಾರ್ಪಣೆ, ರಸ್ತೆಯುದ್ದಕ್ಕೂ ಮೆರವಣಿಗೆಯ ಜಯಘೋಷ. ಕಣ್ಣು ಕಾಣದಿದ್ರೇನಂತೆ, ಕಣ್ಣಿದ್ದವರನ್ನು ಮೀರಿಸುವಂತಹ ಉತ್ಸಾಹದ ಚಿಲುಮೆ. ಎಸ್, ಇದಕ್ಕೆಲ್ಲ ಸಾಕ್ಷಿಯಾಗಿದ್ದು ಬೆಂಗಳೂರಿನ HSR ಬಡಾವಣೆಯ ಸಮರ್ಥನಂ ಅಂಧರ ಟ್ರಸ್ಟ್. ನಿಜ, ಬೆಂಗಳೂರಿನ HSR ಬಡಾವಣೆಯ ಸಮರ್ಥನಂ ಟ್ರಸ್ಟ್ನಲ್ಲಿಂದು ಹಬ್ಬದ ವಾತಾವರಣವೇ ಮನೆ ಮಾಡಿತ್ತು. ಅಂಧರಿಗಾಗಿ ಸದಾ ಮಿಡಿಯುವ ಅಂಧರ ಬಾಳಿಗೆ ಬೆಳಕಾದ ಈ ಟ್ರಸ್ಟ್ನಲ್ಲಿಂದು ಎಲ್ಲೆಲ್ಲೂ ಸಂಭ್ರಮ ಸಡಗರ. ಸಮರ್ಥನಂ ಆವರಣದ ಸಭಾಂಗಣದಲ್ಲಿ ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನ ಆಯೋಜಿಸಿದ್ದು ನೂರಾರು ಅಂಧ ಮಕ್ಕಳು, ಅಂಧ ಸಾಹಿತಿಗಳು ತಮ್ಮ ಸಾಹಿತ್ಯಾಸಕ್ತಿಯ ಅನಾವರಣ ಮಾಡಿದ್ರು. ರಾಜ್ಯದಲ್ಲಿ ನಡೆದ 2ನೇ ಅಖಿಲ ಕರ್ನಾಟಕ ಮಕ್ಕಳ ಸಾಹಿತ್ಯ ಸಮ್ಮೇಳನ ಇದಾಗಿದ್ದು, ನಾಡಿನ ಹಿರಿಯ ಸಾಹಿತಿ ನಾಡೋಜ ಗೋರೂರು ಚನ್ನಬಸಪ್ಪ ಅಧ್ಯಕ್ಷತೆ ವಹಿಸಿ ಮಕ್ಕಳ ಜೊತೆ ಮಕ್ಕಳಾಗಿ ಬಿಟ್ರು. ಅಖಿಲ ಕರ್ನಾಟಕ ಅಂಧರ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ವಹಿಸಿದ್ದ ಗೋರೂರು ಚನ್ನಬಸಪ್ಪ, ಅಂಧರ ಪರವಾಗಿ ಸರ್ಕಾರವು ಕೆಲಸ ಮಾಡಬೇಕು, ಹಾಗಿದ್ದಾಗ ಮಾತ್ರ ಅಂಧರ ಬಾಳಲ್ಲಿ ಬೆಳಕು ಮೂಡಿಸೋಕೆ ಸಾಧ್ಯ ಅಂದರು. ಈ ಸಂಘಟನೆಯನ್ನು ಇನ್ನೂ ಪ್ರಬಲವಾಗಿ ಬೆಳೆಸಬೇಕು. ನಮ್ಮ ರಮೇಶ್ ಕುಮಾರ್ ಮತ್ತು ಅವರು ಸಂಗಡಿಗರು, ಅದಕ್ಕೆ ನಮ್ಮ ಮಹಂತೇಶ್ ಅವರು ಕೊಟ್ಟಿರುವಂತಹ ದೊಡ್ಡ ಪ್ರಮಾಣದ ಬೆಂಬಲ ಮತ್ತು ಅನೇಕ ಅಭಿಮಾನಿಗಳಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಥ ಹಿರಿಯ ಸಾಹಿತಿಗಳೆಲ್ಲ ನಿಮ್ಮ ಬಗ್ಗೆ ತುಂಬ ಸ್ನೇಹಪೂರ್ಣವಾದಂತಹ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ನೀವೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಇವತ್ತಂತೂ ಈ ಆಧುನಿಕ ತಂತ್ರಜ್ಞಾನ ಬಂದ್ಬಿಟ್ಟಿದೆ. ಅವತ್ತು ನಾನು ಅದಲ್ಲೆಲ್ಲೋ ನೋಡ್ತಾ ಇದ್ದೆ, ಪತ್ರಿಕೆಗಳನ್ನು ಅದನ್ನೆಲ್ಲ ಸುಲಭವಾಗಿ ಓದಲಿಕ್ಕೆ ಸಾಧ್ಯ ಅಂತನ್ನುವಂಥದ್ದು. ಅದಕ್ಕೂ ಬೇಕಾದಂತಹ ಈ ಸ್ಪರ್ಶ ತಂತ್ರಜ್ಞಾನ ಅದು ಕೂಡ ಈಗ ಬೆಳವಣಿಗೆ ಆಗಿದೆ ಅನ್ನೋದು. ಈ ಆಧುನಿಕವಾದ ಏನೇನು ಸವಲತ್ತುಗಳಿದೆ ಅದನ್ನು ಬಳಸಿಕೊಂಡು ಈ ಜಗತ್ತನ್ನು ನಿಮ್ಮ ಚಿಕಿತ್ಸಕ ದೃಷ್ಟಿಯಿಂದ ನೋಡಿ ಮತ್ತೆ ಲೋಕಕ್ಕೆ ನೀವೇನಾದರೂ ತಿಳಿಸ್ಲಿಕ್ಕೆ ಸಾಧ್ಯವಿದ್ದರೆ ಅದನ್ನು ತಿಳಿಸಬೇಕು ಅಂತ ಹೇಳಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕಾಗಿ ನಮ್ಮ ಕರ್ನಾಟಕ ಅಂಧರ ಸಾಹಿತ್ಯ ಪರಿಷತ್ತನ್ನು ಅಭಿನಂದಿಸ್ತೇನೆ. ಕನ್ನಡ ಸಾಹಿತ್ಯ ಲೋಕದಲ್ಲಿ ದೃಷ್ಟಿಚೇತನರ ಪ್ರತಿಭೆಗಳನ್ನು ಗುರುತಿಸುವುದು ಕಾರ್ಯಕ್ರಮದ ಉದ್ದೇಶ. ಅವರ ಸಾಹಿತ್ಯ ಕೃಷಿಗೆ ಪ್ರೋತ್ಸಾಹ ನೀಡುವ ಉದ್ದೇಶದಿಂದ ಆಯೋಜಿಸಲಾಗಿರುವ ಈ ಅಖಿಲ ಕರ್ನಾಟಕ ಅಂಧರ ದ್ವಿತೀಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಂಧರ ಸಾಹಿತ್ಯ ಪರಿಷತ್ತು ಮತ್ತು ಸಮರ್ಥನಂ ಅಂಗವಿಕಲರ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾಗಿತ್ತು. ಈ ಸಮ್ಮೇಳನದಲ್ಲಿ ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಹಾಗೂ ಸಮರ್ಥನಂ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿ ಡಾಕ್ಟರ್ GK ಮಹಂತೇಶ್ ಕಿವಡಸಣ್ಣವರ್ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಒಟ್ಟು ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಪಕ್ಷಿ ನೋಟ ಇದೆಯಲ್ಲ, ಅದು ನಿಮ್ಗೆ ಅರ್ಥ ಆಗ್ತಾ ಹೋಗಬೇಕು. ಹಾಗಾಗಿ ಅಂಥದ್ದೊಂದು ಬ್ರೈಲ್ ಲಿಪಿಯಲ್ಲಿ ಕನ್ನಡ ಸಾಹಿತ್ಯದ ಬಹುಮುಖ್ಯ ಕೃತಿಗಳ ಆಂಥಾಲಜಿಗಳನ್ನು ಅಥವಾ ವಾಚಿಕೆಗಳನ್ನು ತರತಕ್ಕಂತಹ ಒಂದು ಕ್ರಿಯಾ ಯೋಜನೆಯೊಂದನ್ನು
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಿದ್ಧ ಮಾಡಿದಾಗ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ನೀವು ಅದನ್ನು ಅಧ್ಯಯನ ಮಾಡಿದಾಗ ನಾವೆಲ್ಲಿದ್ದೇವೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅಂಥದ್ದೊಂದು ಕೆಲಸವನ್ನು ಕರ್ನಾಟಕ ಸರ್ಕಾರ ಮಾಡಬೇಕು ಅಂತ ಹೇಳಿ ಈ ಸಮ್ಮೇಳನದ ಮುಖಾಂತರವಾಗಿ ನಾನು ಒತ್ತಾಯ ಮಾಡಿಕೊಳ್ತಾ, ಯು ಆಲ್ ಆರ್ ಗಿಫ್ಟೆಡ್. ಸೊ ನಿಮ್ಮಲ್ಲಿ ಎಲ್ಲರಲ್ಲೂ ಪ್ರತಿಭೆ ಇದೆ. ಆ ಪ್ರತಿಭೆಗೆ ಅವಕಾಶ ಕೊಡಲಿಕ್ಕೆ ನಮ್ಮ ಗಣ್ಯರಿದ್ದಾರೆ ವೇದಿಕೆ ಮೇಲೆ. ಸಮರ್ಥನಂ ದೀಪಾ ಅಕಾಡೆಮಿ ನಿಮ್ಮ ಜೊತೆ ಇದೆ. ನಮ್ಮ ಸತೀಶ್ ಹೊಸಮನೆ ಸರ್ ಮಾತಾಡುವಾಗ ಹೇಳಿದ್ರು, ಸಮರ್ಥನಮ್ಮಲ್ಲಿ ಒಂದು 800ಕ್ಕೂ ಹೆಚ್ಚು ಸಿಬ್ಬಂದಿಯವರಿದ್ದಾರೆ. ಅದರಲ್ಲಿ 40%ಗೂ ಹೆಚ್ಚು ಅಂಗವಿಕಲರು ಕೆಲಸ ಮಾಡ್ತಾ ಇದ್ದಾರೆ. ಆ ಅಂಗವಿಕಲರಲ್ಲಿ 60% ಹೆಚ್ಚು ಅಂಧರು ಕೆಲಸ ಮಾಡ್ತಾ ಇದ್ದಾರೆ. ಅನೇಕ ಜವಾಬ್ದಾರಿ ನಿರ್ಧಾರ ತೆಗೆದುಕೊಳ್ಳುವಂಥ ಒಂದು ಪೊಸಿಷನಲ್ಲಿ ನಮ್ಮ ಬ್ಲೈಂಡ್ ಇದ್ದಾರೆ ಅಂತ ನಾನು ಹೇಳಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಸಮ್ಮೇಳನದ ಸರ್ವಾಧ್ಯಕ್ಷತೆಯನ್ನ ಹಿರಿಯ ಜಾನಪದ ವಿದ್ವಾಂಸ ನಾಡೋಜ ಡಾಕ್ಟರ್ ಗೋರೂರು ಚನ್ನಬಸಪ್ಪ ವಹಿಸಿದ್ರು. ಒಟ್ನಲ್ಲಿ ಜಗತ್ತೇ ಕಾಣದ ಅಂಧರು ಸಾಹಿತ್ಯ ಕೃಷಿಯಲ್ಲಿ ತೊಡಗಿದ್ದು ಅವರ ಸಾಹಿತ್ಯಾಸಕ್ತಿ ಕಣ್ಣಿದ್ದ ನಮ್ಮೆಲ್ಲರನ್ನೂ ನಾಚಿಸುವಂತೆ ಮಾಡಿದ್ದು ಮಾತ್ರ ಸುಳ್ಳಲ್ಲ. ಜಗದೀಶ್ ವನಗೋಡು, ಸುಮನ್ ಟಿವಿ, ಬೆಂಗಳೂರು.